ಹಾಯ್ ನಮಸ್ಕಾರ, ವೆಲ್ಕಮ್ ಟು ಸಾಶಿ ಕುಕ್ಸ್. ನಾನಿವತ್ತು ಕೊಕೊನಟ್ ಐಸ್ ಕ್ರೀಮ್ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ಈ ಕೊಕೊನಟ್ ಐಸ್ ಕ್ರೀಮ್ ಮಾಡಲಿಕ್ಕೆ ಏನೇನು ಬೇಕು ನೋಡೋಣ ಬನ್ನಿ. ಮೊದಲಿಗೆ ನಾನು ಅರ್ಧ ಕಪ್ಪು ಡ್ರೈ ಕೊಕೊನಟ್ ಪೌಡರ್ ತೊಗೊಂಡಿದ್ದೀನಿ. ಡ್ರೈ ಕೊಕೊನಟ್ ಅಂದರೆ ಒಣಕೊಬ್ಬರಿ ತುರಿ. ಅದಕ್ಕೆ ಒಂದು 2 ಏಲಕ್ಕಿ ಬೀಜ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಒಂದು ಅರ್ಧ ಕಪ್ಪು ಕಲ್ಸಕ್ಕರೆ ತೊಗೊಂಡಿದ್ದೀನಿ. ಈ ಒಣಕೊಬ್ಬರಿ ತುರಿ ಮತ್ತು ಕಲ್ಸಕ್ಕರೆನ ಚೆನ್ನಾಗಿ ರುಬ್ಕೊಳ್ಬೇಕು. ಇದು ಫೈನ್ ಪೌಡರ್ ಥರ ರುಬ್ಕೋಬೇಕು, ತರಿ ಬೇಡ. ಈಗ ರುಬ್ಬಿದ ಮಿಶ್ರಣನ ನಾನೀಗ ಒಂದು ಬೌಲಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ಓಕೆ, ಇವಾಗ ನಾವು ತೆಂಗಿನಕಾಯಿನ ಯೂಸ್ ಮಾಡಿಕೊಂಡು ತೆಂಗಿನ ಹಾಲನ್ನು ತೆಗಿಬೇಕು. ನೋಡಿ, ಈಗ 1 ಕಪ್ಪು ನಾನು ಫ್ರೆಶ್ ಕೊಕೊನಟ್ ತೊಗೊಂಡಿದ್ದೀನಿ. ಈ ಥರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಒಂದು ಸಲ. ಇದಕ್ಕೇ ನಾನು ಎಳ್ನೀರನ್ನು ಹಾಕ್ತಾಯಿದ್ದೀನಿ. ಅದೇ ತೆಂಗಿನಕಾಯಲ್ಲೇ ಸಿಕ್ಕಿದ ಎಳ್ನೀರು ಹಾಕ್ತಾಯಿದ್ದೀನಿ. ಒಂದು 1/4 ಕಪ್ ಸಿಕ್ಕಿದೆ ನೋಡಿ. ಅದನ್ನು ಕೂಡ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈ ಥರ. ಇದರಿಂದ ನಾವು ಹಾಲನ್ನು ತೆಗೆಯೋಣ. ನಾನು ಜಾಲರಿ ಸಹಾಯದಿಂದ ತೆಗಿತಾ ಇದ್ದೀನಿ. ಈಗ ನೀವು ಕಾಟನ್ ಬಟ್ಟೆ ಕೂಡ ಯೂಸ್ ಮಾಡಿಕೊಂಡು ಈ ಥರ ಹಾಲು ತೆಗಿಬೋದು. ಓಕೆ, ತೆಂಗಿನ ಹಾಲು ಇದನ್ನು ನಾನು 2ನೇ ಸಲ ರುಬ್ಕೊಳ್ತಾ ಇರೋದು. ಓಕೆ, 2 ಸಲ ರುಬ್ಬಿ ತೆಗೆದ್ರೆ ಸಾಕು. ತೆಂಗಿನ ಹಾಲು ಗಟ್ಟಿಯಾಗಿರಬೇಕು ನೋಡಿ. ಈಗ ಹಾಗೆ 3ನೇದಾಗಿ ನಾನು ಗೋಡಂಬಿ ಕೂಡ ನೆನೆಸಿಟ್ಕೊಂಡಿದ್ದೆ, ಒಂದು ಅರ್ಧ ಕಪ್ಪು. ಅದನ್ನು ಕೂಡ ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಬನ್ನಿ, ಈಗ ತೆಂಗಿನ ಹಾಲು ರೆಡಿಯಾಗಿದೆ. ಹಾಗೆಯೇ ಈ ತೆಂಗಿನ ಹಾಲಿಗೆ ರುಬ್ಬಿದ ಗೋಡಂಬಿ ಪೇಸ್ಟ್ನ ನಾನು ಹಾಕ್ತಾಯಿದ್ದೀನಿ ನೋಡಿ. ಈಗ ಇದೇ ತೆಂಗಿನ ಹಾಲಿಗೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಒಣಕೊಬ್ಬರಿ ಮತ್ತು ಕಲ್ಸಕ್ಕರೆ, ಅದೆರಡು ಪುಡಿಯನ್ನು ಕೂಡ ಹೀಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಒಣಕೊಬ್ಬರಿ ಮತ್ತು ಕಲ್ಸಕ್ಕರೆ ಪುಡಿ ತುಂಬ ನೈಸಾಗಿ ನಾವು ಪುಡಿ ಮಾಡ್ಕೋಬೇಕು, ತರಿ ಇರಬಾರ್ದು ನೋಡಿ. ಇವೆಲ್ಲವೂ ನಾನು ತೆಂಗಿನ ಹಾಲಿಗೆ ಹಾಕಾಗಿದೆ. ಈಗ ಐಸ್ ಕ್ರೀಮ್ ಬೇಸ್ ರೆಡಿಯಾಗಿದೆ. ನಾನು ಈ ಕಂಟೈನರ್ ಯೂಸ್ ಮಾಡ್ಕೊಂಡಿದ್ದೀನಿ ಐಸ್ ಕ್ರೀಮ್ದು ಮಾಡಲಿಕ್ಕೆ ನೋಡಿ. ತೆಂಗಿನ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಡಬ್ಬಕ್ಕೆ. ಒಂದು 7-8 ಗಂಟೆ ನಾವು ಫ್ರೀಝರಲ್ಲಿ ಇಟ್ಬಿಡೋಣ ನೋಡಿ. ಒಂದು 8 ಗಂಟೆ ಆಗಿದೆ ಇವಾಗ. ಈಗ ನಾನು ಹೊರಗೆ ತೆಗಿತಾ ಇದ್ದೀನಿ ನೋಡಿ. ಈಗ ಗಟ್ಟಿಯಾಗಿದೆ ಐಸ್ ಕ್ರೀಮ್ ಅಲ್ವಾ. ಇದು ಒಂದು ರೂಮ್ ಟೆಂಪ್ರೇಚರ್ ಬಂದಮೇಲೆ ಸಾಫ್ಟ್ ಆಗುತ್ತೆ ನೋಡಿ. ಆದಮೇಲೆ ಈ ರೀತಿ ನಾವು ತೆಗಿಬೋದು ಈಸಿಯಾಗಿ. ಐಸ್ ಕ್ರೀಮ್ನ ನಾವು ತುಂಬಾ ಬೇಗ ಮಾಡ್ಕೋಬೋದು, ಹಾಗೆಯೇ ತುಂಬ ರುಚಿ ಕೊಡುತ್ತೆ. ಆ ಕೊಕೊನಟ್ ಮಿಲ್ಕ್ ಆಗಿರ್ಬೋದು, ಕಲ್ಸಕ್ಕರೆ ಎಲ್ಲ ಹಾಕಿರ್ತೀವಲ್ಲ, ಹಾಗೆ ಗೋಡಂಬಿಯನ್ನು ಕೂಡ ರುಬ್ಬಿ ಹಾಕ್ಕೊಂಡಿರ್ತೀವಿ. ಎಲ್ಲವೂ ಸೇರಿಬಿಟ್ಟು ಸಖತ್ ಟೇಸ್ಟ್ ಕೊಡುತ್ತೆ. ಹಾಗೆ ಬಾಯಿಯಲ್ಲಿ ಈಸಿಯಾಗಿ ಅದು ಮೆಲ್ಟ್ ಆಗಿಬಿಡುತ್ತೆ ಐಸ್ ಕ್ರೀಮು. ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ, ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ ಕೊಕೊನಟ್ ಐಸ್ ಕ್ರೀಮ್. ಈ ಕೊಕೊನಟ್ ಐಸ್ ಕ್ರೀಮ್, ಕೊಕೊನಟ್ ಮಿಲ್ಕು ಗಟ್ಟಿ ಹಾಕೋಸ್ಕರ ನಾನು ಒಣಕೊಬ್ಬರಿ ತುರಿಯನ್ನು ಯೂಸ್ ಮಾಡ್ಕೊಂಡಿದ್ದೆ. ಆಯಿತಾ, ನೀವು ಕೂಡ ಇದೇ ರೀತಿ ಮಾಡಿ ನೋಡಿ ಒಂದು ಸಲ. ನಿಮಗೆಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.